ಫಸ್ಟ್ PUC ಬ್ಲೂ ಪ್ರಿಂಟ್ ನ ಅನಾಲಿಸಿಸ್ ಮಾಡಿ ಸ್ಮಾರ್ಟ್ ಆಗಿ ಓದ್ಕೊಂಡು ಯಾವ ರೀತಿ ಕಡಿಮೆ ಲೆಸನ್ಸ್ ಓದಿದ್ರು ನಾವು ಪಾಸ್ ಅಥವಾ 40-50 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಗೆ ಬ್ಲೂ ಪ್ರಿಂಟ್ ಏನು ರಿಲೀಸ್ ಮಾಡಿದರೆ PU ಬೋರ್ಡ್ ಇಂದ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅನಾಲಿಸಿಸ್ ಮಾಡಿ ಯಾವ್ದು ಹೈ ವೇಟೇಜ್ ಇದೆ ಯಾವ್ದು ಕಡಿಮೆ ವೇಟೇಜ್ ಇದೆ ಅಂತ ಹೇಳಿ ಹೇಳ್ತೀನಿ. ಅದಾದ್ಮೇಲೆ ಎರಡೂನು ಕಂಬೈನ್ ಮಾಡಿ ಹೈ ವೇಟೇಜ್ ಲೋ ವೇಟೇಜ್ ಎರಡು ಲೆಸನ್ಸ್ ಕಂಬೈನ್ ಮಾಡಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ನ ನಾವು ಕಂಬೈನ್ ಮಾಡ್ಬಿಟ್ಟು ಯಾವ ಲೆಸನ್ಸ್ ಓದಿದ್ರೆ ಸಪೋಸ್ ಈಗ 19 ಲೆಸನ್ಸ್ ಇದೆ ಅದರಲ್ಲಿ ಒಂದು 11 to 12 or 13 ಲೆಸನ್ಸ್ ಓದಿದ್ರು ನೀವು ಯಾವ ರೀತಿ ಸ್ಕೋರ್ ಮಾಡಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನೋಡಿ, ನಿಮ್ಮ ಬ್ಲೂ ಪ್ರಿಂಟ್ ಈ ರೀತಿ ಇದೆ. ಫಸ್ಟ್ PUC ಇದು ರಿಲೀಸ್ ಮಾಡಿರುವಂತದ್ದು. ನಿಮಗೆ ಗೊತ್ತಿರೋ ಹಾಗೆ ಈ ಸರಿ ಏನಾಗಿದೆ ಅಂತ ಅಂದ್ರೆ ಕೆಲವೊಂದು ಪಾರ್ಟ್ಸ್ ಅಲ್ಲಿ ಏನಾಗಿದೆ, ಕ್ವೆಶನ್ಸ್ ಕಡಿಮೆ ಆಗಿದೆ. ಯಾವ್ದು ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ. MCQ ಆಸ್ ಇಟ್ ಈಸ್ ಲಾಸ್ಟ್ ಇಯರ್ ಏನಿತ್ತು ಹಂಗೆ ಇರುತ್ತೆ. 15 MCQs ಇರುತ್ತೆ. 15 MCQs ನ ನೀವು ಆನ್ಸರ್ ಮಾಡ್ತೀರಾ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಇರುತ್ತೆ, 5 ಆನ್ಸರ್ ಮಾಡ್ತೀರಾ. ಬಟ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತೆ. ಓಕೆ, ಆಪ್ಷನ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತೆ, ಅದು ಕನ್ಫ್ಯೂಸ್ ಆಗೋ ತರ ಕೊಟ್ಟಿರ್ತಾರೆ. ಓಕೆ, ಅದರಲ್ಲಿ ನಾವು ಚೂಸ್ ಮಾಡ್ಬೇಕು. 6 ಇರುತ್ತೆ, 6 ಅಲ್ಲಿ 5 ಆನ್ಸರ್ಸ್ ಚೂಸ್ 6 ಆನ್ಸರ್ಸ್ ಇರುತ್ತೆ, ಅದರಲ್ಲಿ 5 ಆನ್ಸರ್ಸ್ ಚೂಸ್ ಮಾಡಿ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಇನ್ ಕ್ವೆಶನ್ ಅಲ್ಲಿ ಮುಂಚೆ ಎಷ್ಟು ಕ್ವಶನ್ಸ್ ಇರ್ತಾ ಇತ್ತು ಅಂದ್ರೆ 8 ಇರ್ತಾ ಇತ್ತು. ಓಕೆ, 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ 8 ಇರ್ತಾ ಇತ್ತು. ಇದರಲ್ಲಿ ನಾವು ಎಷ್ಟು ಬರಿಬೇಕು, 5 ಬರಿಬೇಕು. ಅಂದ್ರೆ 3 ಎಕ್ಸ್ಟ್ರಾ ಆಪ್ಷನ್ಸ್ ಇರ್ತಾ ಇತ್ತು. ಬಟ್ ಇವಾಗ ಎಷ್ಟು, 2 ಅಷ್ಟೇ ಎಕ್ಸ್ಟ್ರಾ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿನೂ ಕೂಡ ಮುಂಚೆ 8 ಇರ್ತಾ ಇತ್ತು, ಇವಾಗ ಎಷ್ಟು 5. ಇವಾಗ ಎಷ್ಟಿದೆ 7 ಇದೆ, ಅದರಲ್ಲಿ 5 ಬರಿಬೇಕು. ಸೊ 8 ಬದಲಿಗೆ 7 ಇದೆ. ಇವಾಗ ಇಲ್ಲಿನೂ ಅಷ್ಟೇ 8 ಬದಲಿಗೆ 7 ಇದೆ. ಆಸ್ ಯೂಶುವಲ್ ಎಷ್ಟು ಆನ್ಸರ್ ಮಾಡಬೇಕು ನಾವು ಅಂತಂದ್ರೆ 5 ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿನೂ ಅಷ್ಟೇ 5 ಮಾರ್ಕ್ಸ್ ಕ್ವೆಶನ್ ಅಲ್ಲಿ 8 ಇರ್ತಾ ಇತ್ತು, 4 ಬರಿಬೇಕು. ಬಟ್ ಈಗ 7 ಇರುತ್ತೆ, ಅದರಲ್ಲಿ 4 ಅಟೆಂಡ್ ಮಾಡಬೇಕು. ಗೊತ್ತಾಗ್ತಿದೆನಾ? ಸೊ ಇದು ಏನ್ ಕೊಟ್ಟಿರೋದು ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಗೆ ನಾವು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಟೋಟಲ್ ಅಲ್ಲಿ ಇರೋದು 105 ಮಾರ್ಕ್ಸ್ ಇರುತ್ತೆ, ಅಂದ್ರೆ ಎಲ್ಲ ಆಪ್ಷನ್ ಸೇರಿ. ಬಟ್ ಅಟೆಂಡ್ ಮಾಡಿ ಬರೆಯೋದು ನಾವು ಎಷ್ಟು ಆಗುತ್ತೆ, ದಟ್ ಈಸ್ 70. ಓಕೆ, ಮುಂಚೆ ಟೋಟಲ್ ಎಷ್ಟಿರ್ತಾ ಇತ್ತು ಅಂತ ಅಂದ್ರೆ 115 ಇರ್ತಾ ಇತ್ತು. ಗೊತ್ತಾಗ್ತಿದೆ? ಸೊ ಮುಂಚೆ 115 ಇರ್ತಾ ಇತ್ತು, ಸೊ ಈಗ 105 ಆಗಿದೆ. ಓಕೆ, ಎಲ್ಲೆಲ್ಲಿ ಹೋಗಿದೆ ಅಂತಂದ್ರೆ ಇಲ್ಲಿ ಒಂದು, ಇನ್ ಮಿಕ್ಕಿದ್ದು ಇದು ಆಸ್ ಇಟ್ ಈಸ್ ಇದೆ. ಹಾಟ್ಸ್ ಕ್ವಶನ್ ಇರುತ್ತೆ, ಲಾಸ್ಟ್ ನಲ್ಲಿ 3 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಒಂದು ಬರಿಬೇಕು. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 44, ಮಾರ್ಕ್ಸ್ 105. ಓಕೆ, ಮುಂಚೆ ಎಷ್ಟು ಇರ್ತಾ ಇತ್ತು ಅಂತಂದ್ರೆ 47 ಇರ್ತಿತ್ತು. 47 ಕ್ವಶನ್ಸ್ ಇರ್ತಾ ಇತ್ತು, ಅದರಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ಇರ್ತಾ ಇತ್ತು 115 ಇರ್ತಾ ಇತ್ತು. ಓಕೆ, ಸೊ ಇದು ಏನು ಓವರ್ ಆಲ್ ಬ್ಲೂ ಪ್ರಿಂಟ್. ನೆಕ್ಸ್ಟ್ ಈಗ ಲೆಸನ್ ವೈಸ್ ಹೇಳ್ತೀನಿ ನೋಡಿ. ಸೊ ಲೆಸನ್ ವೈಸ್ ನೋಡೋದಾದ್ರೆ ನೋಡಿ, ಇದು ಏನಂತ ಅಂದ್ರೆ ಎಷ್ಟು ಲೆಸನ್ಸ್ ಮಾಡ್ಬೇಕು, ಎಷ್ಟು ಪೀರಿಯಡ್ಸ್ ಅಲ್ಲಿ ಲೆಸನ್ ಕಂಪ್ಲೀಟ್ ಮಾಡ್ಬೇಕು ಅದನ್ನ ಕೊಟ್ಟಿರ್ತಾರೆ. ಇಲ್ಲಿ ಮಾರ್ಕ್ಸ್ ಇರುತ್ತೆ, ಟೋಟಲ್ ಎಷ್ಟೆಷ್ಟು ಮಾರ್ಕ್ಸ್, ಒಂದೊಂದು ಲೆಸನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ರಿಮೆಂಬರ್ ಮಾಡ್ಕೊಂಡು ನೆನಪು ಮಾಡ್ಕೊಂಡು ಬರೆಯುವಂತ ಕ್ವಶನ್ಸ್ ಯಾವುದು, ಅರ್ಥ ಮಾಡ್ಕೊಂಡು ಬರೆಯುವಂತ ಕ್ವಶನ್ಸ್ ಎಷ್ಟಿರುತ್ತೆ, ಅಪ್ಲೈ ಮಾಡಿ ಬರೆಯುವಂತ ಕ್ವಶನ್ಸ್ ಎಷ್ಟಿರುತ್ತೆ, ಮತ್ತೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ ಎಷ್ಟಿರುತ್ತೆ ಅಂತ. ಸೊ ನೀವು ಮೇಜರ್ ಆಗಿ ನೋಡೋದಾದ್ರೆ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ, ಬಟ್ ಇದು ಸ್ವಲ್ಪ ಚೇಂಜ್ ಅನ್ಸುತ್ತೆ. ಯಾವ್ದು ಅಂದ್ರೆ ಹಾಟ್ಸ್ ಕ್ವಶನ್ಸ್. ಸೊ ಟೋಟಲ್ ವೇಟೇಜ್ ಎಷ್ಟಿದೆ ಅಂದ್ರೆ ಒಂದು 16 to 17 ಬರುತ್ತೆ. ಅದ್ರಲ್ಲಿನೇ 5 ಮಾರ್ಕ್ಸ್ ಇಂದ 3 ಕ್ವಶನ್ಸ್ ಕೊಟ್ಟಿರ್ತಾರೆ, ಅಲ್ಲಿ 15 ಅದೇ ಆಗೋಯ್ತು. ಇನ್ನು 1 ಅಥವಾ 2 MCQ ಅಲ್ಲಿ ಒಂದು ಕಷ್ಟ ಕ್ವಶನ್ಸ್ ಇರುತ್ತೆ. ಕಷ್ಟ ಅಂತಂದ್ರೆ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿ ಆನ್ಸರ್ ಮಾಡುವಂತಹ ಕ್ವಶನ್ 1 ಅಥವಾ 2 ಬರ್ಬೋದು. ಇನ್ ಮಿಕ್ಕಿದ್ದು 3 ಏನಿರುತ್ತೆ, ಲಾಸ್ಟ್ ಮೇನ್ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಇರುತ್ತಲ್ಲ, ಆ 3 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ 15 ಪ್ಲಸ್ 1 or 2 ಸೇರಿದ್ರೆ 16 ಮಾರ್ಕ್ಸ್ ಹಾಟ್ಸ್ ಗೆ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದೊಂದೇ ಲೆಸನಿನ ವೇಟೇಜ್ ಏನೇನಿರುತ್ತಲ್ಲ ಅದು ಚೇಂಜ್ ಆಗಲ್ಲ. ಸಪೋಸ್ ಈಗ ಈ PUC ಎಕ್ಸಾಮಿಗೆ ನಿಮ್ಮ ಕಾಲೇಜಲ್ಲಿನೇ ಏನು ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ, ಅಥವಾ ಬೇರೆ ಏನಾದ್ರು ಡಿಸೈಡ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಇಂದಾನು ಪೇಪರ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈಗ ಇವರು ಕ್ವಶನ್ ಫ್ರೇಮ್ ಮಾಡ್ಬೇಕಾದ್ರೆ ಏನು ಇಟ್ಕೊಂಡಿರ್ತಾರೆ ಕಾಮನ್ ಥಿಂಗ್ ಅಂತ ಅಂದ್ರೆ ಈ ಲೆಸನ್ ವೇಟೇಜ್ ಇದೆಲ್ಲ ಇದು ಚೇಂಜ್ ಆಗಲ್ಲ. ಸಪೋಸ್ ಈಗ ನೋಡಿ, ಲಿವಿಂಗ್ ವರ್ಲ್ಡ್ ಅಲ್ಲಿ ಟೋಟಲ್ ವೇಟೇಜ್ ಎಷ್ಟಿದೆ 3 ಇದೆ. ಈಗ ಇವರು 2 ಮಾರ್ಕ್ಸ್ ಇಂದ ಒಂದು ಕಂಪಲ್ಸರಿ ಕ್ವಶನ್ ಕೊಡ್ಬೋದು, ಜೊತೆಗೆ 1 ಮಾರ್ಕ್ಸ್ ಇಂದು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ಬೋದು, ಅಥವಾ 3 ಮಾರ್ಕ್ಸ್ ಇಂದು ಡೈರೆಕ್ಟ್ ಆಗಿ 3 ಮಾರ್ಕ್ಸ್ ಮೇನಲ್ಲಿ ಕ್ವಶನ್ ಕೊಡ್ಬೋದು. ಗೊತ್ತಾಗ್ತದೆ? ಸೊ ಈ ರೀತಿ
ಬಟ್ ಈ ಟೋಟಲ್ ವೈಟೇಜ್ ಇದೆಲ್ಲ ಇದು ಮಾತ್ರ ಚೇಂಜ್ ಆಗೋದಿಲ್ಲ. ನೋಡಿ, ಲಿವಿಂಗ್ ವರ್ಲ್ಡ್ 3, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ 4. ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಮಾಡೆಲ್ ಪೇಪರ್ ನಾನು ಸಾಲ್ವ್ ಮಾಡಿಸಿದೀನಿ, ಆ ವಿಡಿಯೋನ ನೀವು ನೋಡಿ. ನಾನು ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿನೂ ಕೂಡ ಹಾಕಿರ್ತೀನಿ, ನೀವು ಅದನ್ನ ನೋಡಿ. ಸೊ ಏನಾಗಿದೆ ಅಂತ ಅಂದ್ರೆ ಮಾಡೆಲ್ ಪೇಪರ್ ಫ್ರೇಮ್ ಮಾಡ್ಬೇಕಾದ್ರೆ 3 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಹಾಕ್ಬೇಕಾಗಿತ್ತು, ಮತ್ತೆ ಇನ್ನೊಂದು 1 ಅಂತ ಅಂದ್ರೆ ಇಲ್ಲಿ ನೋಡಿ 1 ಅಂದ್ರೆ ಇಲ್ಲಿ MCQ ಇದೆ, ಇನ್ನೊಂದು essay 3 ಅಂದ್ರೆ 3 ಮಾರ್ಕ್ಸ್ ಕ್ವಶನ್, essay 2 ಅಂದ್ರೆ 2 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ 3 ಮಾರ್ಕ್ಸ್ ಇಂದು 1 ಕ್ವಶನ್ ಮತ್ತೆ ಒಂದು MCQ, ಟೋಟಲ್ 4 ಆಗುತ್ತೆ ಅಲ್ವಾ. ಸೊ ಬಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮಿಸ್ ಆಗಿ ಮತ್ತೆ ಪ್ಲಾಂಟ್ ಕಿಂಗ್ಡಮ್ ಇನ ಕ್ವಶನ್ ಹಾಕ್ಬಿಟ್ಟಿದ್ದಾರೆ ಮಾಡೆಲ್ ಪೇಪರ್ ಅಲ್ಲಿ. ಸೊ ಅದು ಮಿಸ್ ಆಗಿದೆ. ಬಟ್ ಟೋಟಲ್ ವೇಟೇಜ್ ಆಫ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇಸ್ 4 ಮಕ್ಕಳೇ, ಗೊತ್ತಾಯ್ತಾ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ 5, ಅನಿಮಲ್ ಕಿಂಗ್ಡಮ್ 8, ಮಾರ್ಫಾಲಜಿ 5, ಅನಾಟಮಿ 4, ಸ್ಟ್ರಕ್ಚರಲ್ ಆರ್ಗನೈಸೇಷನ್ 3, ಸೆಲ್ ದ ಯೂನಿಟ್ ಆಫ್ ಲೈಫ್ ಎಲ್ಲಕ್ಕಿಂತ ಜಾಸ್ತಿ ವೇಟೇಜ್ ಇರುವಂತದ್ದು ಅಂದ್ರೆ ಸೆಲ್ ದ ಯೂನಿಟ್ ಆಫ್ ಲೈಫ್ 10. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ 6, ಸೆಲ್ ಸೈಕಲ್ ಸೆಲ್ ಡಿವಿಷನ್ 6, ಫೋಟೋಸಿಂಥಸಿಸ್ 6, ರೆಸ್ಪಿರೇಷನ್ ಇನ್ ಪ್ಲಾಂಟ್ 6. ಇದರಲ್ಲಿ ನೋಡಿ ಹಾಟ್ಸ್ ಕ್ವಶನ್ ಯಾವ್ದು ಬಂದಿದೆ, ಬಯೋಮಾಲಿಕ್ಯೂಲ್ಸ್ ಇಂದ ಹಾಟ್ಸ್ ಕ್ವಶನ್ ಬಂದಿದೆ, ಮತ್ತೆ ಫೋಟೋಸಿಂಥಸಿಸ್ ಇಂದ ಬಂದಿದೆ. ಫೋಟೋಸಿಂಥಸಿಸ್ ಆದ್ರೂ ಬರ್ಬೋದು, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆದ್ರೂ ಬರ್ಬೋದು. ಇವೆರಡರಲ್ಲಿ ಒಂದು ಹಾಟ್ಸ್ ಕ್ವಶನ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಬರ್ಬೋದು ಹಾಟ್ಸ್ ಕ್ವಶನ್ ಗೆ. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಷ್ಟಿದೆ ಟೋಟಲ್ 7. ಓಕೆ. ನೆಕ್ಸ್ಟ್ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ 5, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ 6, ಎಕ್ಸ್ಕ್ರಿಟರಿ 6, ಲೊಕೊಮೋಷನ್ 6, ನ್ಯೂರಲ್ ಕಂಟ್ರೋಲ್ 4, ಕೆಮಿಕಲ್ ಕಂಟ್ರೋಲ್ 6. ಸೊ ಇದನ್ನ ನೀವು ನೋಡಿದ್ರೆ ಒಂದು ಐಡಿಯಾ ಬಂತು ಏನು ಅಂತ. ಹೈ ವೇಟೇಜ್ ಯಾವ್ದಿದೆ, ಸೆಲ್. ನೆಕ್ಸ್ಟ್ ಯಾವ್ದಿದೆ ಅಂತ ಅಂದ್ರೆ ಅನಿಮಲ್ ಕಿಂಗ್ಡಮ್. ಥರ್ಡ್ ಯಾವ್ದು ಅಂತ ಅಂದ್ರೆ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಗೊತ್ತಾಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಾವ್ದು ಬರುತ್ತೆ ಅಂತ ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಮತ್ತೆ ಇಲ್ಲಿ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಇರುವಂತ ಲೆಸನ್ಸ್ ಇದೆಲ್ಲ 6 ಅಥವಾ 7 ಇಷ್ಟರಲ್ಲಿನೇ ಇದೆ. ಓಕೆನಾ. ಸೊ ಈ ಬೇಸಿಸ್ ಇಟ್ಕೊಂಡು, ಈ ಲೆಸನ್ನಿನ ವೇಟೇಜ್ ಇಟ್ಕೊಂಡು ಮತ್ತೆ ಯಾವ ರೀತಿ ಇದನ್ನ ಸ್ಪ್ಲಿಟ್ ಮಾಡಿ ಕೇಳಿದ್ದಾರೆ. ಸಪೋಸ್ ಈಗ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್ ಅಂತ ಅಂದ್ರೆ ಒಂದು MCQ ಬರುತ್ತೆ. ಟೋಟಲ್ ಎಷ್ಟು 6 ಮಾರ್ಕ್ಸ್ ಇತ್ತು ಅಂತಂದ್ರೆ ಒಂದು MCQ ಬರುತ್ತೆ, ಒಂದು 3 ಮಾರ್ಕ್ಸ್ ಇದೆ, ಒಂದು 2 ಮಾರ್ಕ್ಸ್ ಇದೆ, ಆಯ್ತಾ. ಸೊ ನೋಡಿ 3 ಮಾರ್ಕ್ಸ್ ಇಂದು ಒಂದಿದೆ 3, 2 ಮಾರ್ಕ್ಸ್ ಇಂದು ಒಂದಿದೆ 5 ಆಯ್ತು, ಪ್ಲಸ್ ಒಂದು MCQ 6. ಸೊ ಟೋಟಲ್ 6 ಮಾರ್ಕ್ಸ್ ಆಯ್ತು. ಸೊ ಈ ರೀತಿ ಅವರು ಸ್ಪ್ಲಿಟ್ ಮಾಡಿ ಕೊಟ್ಟಿರ್ತಾರೆ ನಿಮಗೆ. ಓಕೆ. ಸೊ ಇದನ್ನ ಅನಲೈಸ್ ಮಾಡಿದ್ರೆ ಯಾವ ಲೆಸನ್ ಜಾಸ್ತಿ ವೇಟೇಜ್ ಇದೆ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಇದನ್ನ ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ಯಾವ್ಯಾವ ಲೆಸನ್ ಇಂಪಾರ್ಟೆಂಟ್ ಇದೆ ಅದಿಷ್ಟು ಓದ್ಕೊಂಡ್ರೆ ನೀವು ಯಾವ ರೀತಿ ಈಸಿಯಾಗಿ 40 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಚೂರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಇದು ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸೇಮ್ ಸೆಕೆಂಡ್ PUC ಗೆ ಇತ್ತು, ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೆಕೆಂಡ್ PUC ಮಕ್ಕಳಿಗೆ. ಬಟ್ ಇದು ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಟೋಟಲ್ ಎಷ್ಟು ಮೇನ್ ಇರುತ್ತೆ, ABCDE ಇಷ್ಟು ಮೇನ್ ಇರುತ್ತೆ. ಇದರಲ್ಲಿ ಪಾರ್ಟ್ ಎ ಅಲ್ಲಿ 15 MCQ ಮತ್ತೆ ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ ಪಾರ್ಟ್ ಎ ಅಲ್ಲಿ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಪಾರ್ಟ್ ಎ ಮತ್ತೆ 1 ಮತ್ತೆ 2 ಅಂತ ಇರುತ್ತೆ ಪಾರ್ಟ್ ಎ ಅಲ್ಲಿ. ಸೊ ಇದು ಫಸ್ಟ್ 2 ಶೀಟ್ಸ್ ಅಲ್ಲಿ ಬರಿಬೇಕು ನೀವು, ಗೊತ್ತಾಯ್ತಾ. ನೆಕ್ಸ್ಟ್ ಎಲ್ಲಾ ಮೇನ್ ಅನ್ನು ಆನ್ಸರ್ ಮಾಡ್ಬೇಕು ಕಂಪಲ್ಸರಿ ಆಗಿ. ಆದ್ರೆ ಈ ಮೇನ್ ಇದೆಯಲ್ಲ ಅದು ವಿಷುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಅಂತಂದ್ರೆ ಇರುತ್ತೆ. ಅಂದ್ರೆ ಯಾರಿಗೆ ಕಣ್ಣು ಸರಿಯಾಗಿ ಕಾಣಲ್ಲ ಅವರಿಗೆ ಈ ಮೇನ್ ಅಂತ ಇರುತ್ತೆ. ನೀವು ಅದನ್ನ ಆನ್ಸರ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 44 ಆದ್ಮೇಲೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ ಇರೋದು 44. ಓಕೆ. ಅದಾದ್ಮೇಲೆ ಯಾವುದೇ ಮತ್ತೆ ಈ ಮೇನ್ ಅಲ್ಲಿ ಕ್ವಶನ್ಸ್ ಬಂದ್ರು ನೀವು ಅದನ್ನ ಅಟೆಂಡ್ ಮಾಡ್ಬೋದು. ಇದು ಈಸಿ ಇದೆ ಅಂತ ಹೇಳಿ ನೀವು ಅಟೆಂಡ್ ಮಾಡೋಣ ಅಂತ ಅನ್ಕೊಂಡು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇನ್ ಮಿಕ್ಕಿದೆಲ್ಲ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಇದೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಏನ್ ಇನ್ಸ್ಟ್ರಕ್ಷನ್ ಇದೆ ಅದನ್ನ ನೀವು ಕೂಡ ತಿಳ್ಕೊಳ್ಳಿ. ಏನಂತ ಅಂದ್ರೆ ಸಿಂಪಲ್ ಕ್ವಶನ್ ಇರ್ಬೇಕು, ಅನ್ಆಂಬಿಗ್ಯೂಯಸ್ ಇರ್ಬೇಕು. ಅಂತ ಅಂದ್ರೆ ಕನ್ಫ್ಯೂಸ್ ಆಗುವಂತ ಕ್ವಶನ್ ಇರಬಾರ್ದು, ಜಾಸ್ತಿ ಕನ್ಫ್ಯೂಸ್ ಆಗ್ಬಾರ್ದು. ಇದು ಯಾವ ಲೆಸನ್ ಇಂದೆ ಅಂತ ಹೇಳಿ ಗೊತ್ತಾಗ್ಲಿಲ್ದಂಗೆನೆ. ಸೊ ಆ ರೀತಿ ಇರಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಟೆಕ್ಸ್ಟ್ ಬುಕ್ ಇಂದಾನೆ ಫ್ರೇಮ್ ಮಾಡ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಹೈ ಆರ್ಡರ್ ಥಿಂಕಿಂಗ್ ಎಬಿಲಿಟಿ ಇದೆಯಲ್ಲ, ಇದು ಯಾವ್ದ್ರಲ್ಲಿ ಇರುತ್ತೆ ಅಂತ ಅಂದ್ರೆ ಲಾಸ್ಟ್ ಮೇನ್ ಅಲ್ಲಿ ಮಾತ್ರ. ಓನ್ಲಿ ಪಾರ್ಟ್ ಡಿ 6th ಓನ್ಲಿ ಕ್ವಶನ್ಸ್ ಆಫ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಟು ಬಿ ಫ್ರೇಮ್, ಗೊತ್ತಾಯ್ತಾ. ಸೊ ಪಾರ್ಟ್ ಡಿ ಅಲ್ಲಿ ಲಾಸ್ಟ್ ಮೇನ್ ಅಲ್ಲಿ 3 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಒಂದು ಆನ್ಸರ್ ಮಾಡ್ಬೇಕಲ್ಲ, ಅದರಲ್ಲಿ ಕಂಪಲ್ಸರಿ ಹಾಟ್ಸ್ ಕ್ವಶನ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ ಟೋಟಲ್ ವೇಟೇಜ್ ಲೆಸನ್ ವೇಟೇಜ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ನೀವು ಕ್ವಶನ್ಸ್ ಫ್ರೇಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಸಪೋಸ್ ಒಂದು ಲೆಸನ್ ಇನ ವೇಟೇಜ್ 6 ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು 5 ಮಾರ್ಕ್ಸ್ ಇಂದು 1 ಮಾರ್ಕ್ಸ್ ಇಂದು ಹಂಗೆ ಕೊಡೋ ಬದಲಿಗೆ 2, 3, 5 ಮಾರ್ಕ್ಸ್ ಈ ತರ ಸ್ಪ್ಲಿಟ್ ಮಾಡಿ ಕೊಟ್ರೆ ಈಸಿ ಆಗುತ್ತೆ. ಅಂದ್ರೆ
ಬರೀಲಿಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ, ಆ ತರ ಕ್ವಶನ್ ಫ್ರೇಮ್ ಮಾಡ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಬ್ ಕ್ವಶನ್ಸ್ ಇದ್ದಾಗ ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಇದು ಒಂದು ಹಿಂಟ್ ಇದ್ದಂಗೆ. ಸಪೋಸ್ ಯಾವ್ದಾದ್ರು ಒಂದು ಲೆಸನ್ ಅಲ್ಲಿ ಒಂದು ಕ್ವಶನ್ ಅಲ್ಲಿ ಎ ಮತ್ತೆ ಬಿ ಅಂತಂದೇಳಿ ಕ್ವಶನ್ ಬಂದಿರುತ್ತೆ ಸ್ಪ್ಲಿಟ್ ಆಗಿ. ಎ ಕ್ವಶನ್ ನಿಮಗೆ ಗೊತ್ತಾಯ್ತು, ಸಪೋಸ್ ಎ ಕ್ವಶನ್ ಬಯೋಮಾಲಿಕ್ಯೂಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಬಿ ಕ್ವಶನ್ ಇದೆ ಅಲ್ಲ, ನಿಮಗೆ ಅದು ಯಾವ್ದು ಅಂತ ಗೊತ್ತಾಗ್ತಿಲ್ಲ, ಹೆಂಗ್ ಸಾಲ್ವ್ ಮಾಡೋದು? ಯಾವ್ದಾದ್ರು ಕ್ವಶನ್ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಫಸ್ಟ್ ಏನ್ ಯೋಚನೆ ಮಾಡ್ತೀರಾ, ಯಾವ ಲೆಸನ್ ಇಂದು ಅಂತ ಯೋಚನೆ ಮಾಡ್ತೀರಾ ತಾನೆ. ಸೊ ಸ್ಪ್ಲಿಟ್ ಕ್ವಶನ್ ಬಂದಾಗ ಎ ಮತ್ತೆ ಬಿ ಎರಡನ್ನೂ ಕೂಡ, ಎ ಬಿ ಸಿ ಡಿ ಎಷ್ಟಾದ್ರೂ ಸ್ಪ್ಲಿಟ್ ಬರ್ಲಿ, ಅದೆಲ್ಲದನ್ನು ಕೂಡ ಏನಾಗಿರುತ್ತೆ, ಸೇಮ್ ಲೆಸನ್ ಆಗಿರುತ್ತೆ, ಬೇರೆ ಲೆಸನ್ ಆಗಿರಲ್ಲ. ಸಪೋಸ್ ಎ ಕ್ವಶನ್ ಬಯೋಮಾಲಿಕ್ಯೂಲ್ಸ್ ಆಗಿದ್ರೆ ಬಿ ಕ್ವಶನ್ ಕೂಡ ಬಯೋಮಾಲಿಕ್ಯೂಲ್ಸ್ ಆಗಿರುತ್ತೆ, ಬಟ್ ಟಾಪಿಕ್ ಬೇರೆ ಇರ್ಬೋದು, ಬೇರೆ ಟಾಪಿಕ್ ಇರ್ಬೋದು, ಬಟ್ ಸೇಮ್ ಲೆಸನ್ ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ 1% ವೇಟೇಜ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದು ನಡೆಯುತ್ತೆ, ಬಟ್ ಜಾಸ್ತಿ ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದೇನೆ ಟೋಟಲ್ ಆಗಿ ಎಷ್ಟಿರ್ಬೇಕು, 105 ಇರ್ಬೇಕು, ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು ಅಂತಾನು ಕೂಡ ಹೇಳಿದ್ದಾರೆ. ಸೊ ಇದಿಷ್ಟು ನೀವು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈಗ ಅನಾಲಿಸಿಸ್ ಮಾಡಿದ್ರೆ ಈ ರೀತಿ ಆಗುತ್ತೆ ನೋಡಿ. ಸೊ ಟೋಟಲ್ ಸೆಲ್ ಲೆಸನ್ ಇದೆಯಲ್ಲ, ಸೆಲ್ ದ ಯೂನಿಟ್ ಆಫ್ ಲೈಫ್, ಅದು ಕಂಪಲ್ಸರಿಯಾಗಿ ಓದ್ಲೇಬೇಕು. ಟೋಟಲ್ ವೇಟೇಜ್ ಎಷ್ಟಿದೆ ಅದಕ್ಕೆ 10 ಮಾರ್ಕ್ಸ್ ಇದೆ. 2 ಮಾರ್ಕ್ಸ್ ಇಂದ 1 ಬರುತ್ತೆ, 3 ಮಾರ್ಕ್ಸ್ ಇಂದ 1 ಬರುತ್ತೆ, 5 ಮಾರ್ಕ್ಸ್ ಇಂದ 1 ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ 5 ಮಾರ್ಕ್ಸ್ ಇಂದ 1 ಬರುತ್ತೆ, 2 ಮಾರ್ಕ್ಸ್ ಇಂದ 1 ಬರುತ್ತೆ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ. ಸೆಲ್ ಸೈಕಲ್ ಸೆಲ್ ಡಿವಿಷನ್ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇನ್ನು 3 ಮಾರ್ಕ್ಸ್ ಇನ ಕ್ವಶನ್ ಬರುತ್ತೆ. ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಕೂಡ 3 ಮಾರ್ಕ್ಸ್ ಇನ ಕ್ವಶನ್ ಬರುತ್ತೆ. ಫೋಟೋಸಿಂಥಸಿಸ್ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಾರ್ಟ್ಸ್ ಬರ್ಬೋದು ಅಥವಾ ಬರ್ದೇನು ಕೂಡ ಇರ್ಬೋದು. ನೆಕ್ಸ್ಟ್ ರೆಸ್ಪಿರೇಷನ್ ಅಲ್ಲಿ ಹಾರ್ಟ್ಸ್ ಬರ್ಬೋದು ಅಥವಾ ಡೈರೆಕ್ಟ್ 5 ಮಾರ್ಕ್ಸ್ ಇನ ಕ್ವಶನ್ ಆದ್ರೂ ಬರ್ಬೋದು. ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಹಾರ್ಟ್ಸ್ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ 5 ಮಾರ್ಕ್ಸ್ ಇನ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ 5 ಹಾರ್ಟ್ಸ್ ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ ಇಂದು ಹಾರ್ಟ್ಸ್ ಕ್ವಶನ್ ಬರುತ್ತೆ. ಲಿವಿಂಗ್ ವರ್ಲ್ಡ್ ಇಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದಿಷ್ಟು ಕನ್ಸಿಡರ್ ಮಾಡಿದ್ರೆ, ಸಪೋಸ್ ನಿಮಗೆ ಯಾವ್ದಾದ್ರು ಒಂದು ಆನ್ಸರ್ ಕರೆಕ್ಟ್ ಆಗಿ ಗೊತ್ತಿಲ್ಲ ತಿಳ್ಕೊಳ್ಳಿ, ಇದಿಷ್ಟು ಲೆಸನ್ ನೀವು ಯಾವ ರೀತಿ ಓದ್ಬೇಕು ಅಂತಂದ್ರೆ ಪರ್ಫೆಕ್ಟ್ ಆಗಿ ಓದ್ಬೇಕು. ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಬಾರ್ದು. ಯಾಕಂದ್ರೆ ನಾನು ಹೇಳ್ತಿದ್ದೀನಿ ಅಂತಂದೇಳಿ ಮತ್ತೆ ಬರೀ ಇದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಕೊಟ್ರೆ ನಿಮಗೆ ಆನ್ಸರ್ ಮಾಡಕ್ಕೆ ಆಗಲ್ಲ, ಆಮೇಲೆ ಬೇರೆ ಲೆಸನ್ ಓದಿರಲ್ಲ, ಅವಾಗ ಕಷ್ಟ ಆಗುತ್ತೆ. ಸೊ ನೀವು ಇದಿಷ್ಟು ಲೆಸನ್ ಓದ್ತಾ ಇದ್ದೀರಾ ಅಂತ ಅಂದ್ರೆ ಏನ್ ಮಾಡಿ, ಕಂಪಲ್ಸರಿ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನೀವು ಓದ್ಬೇಕಾಗತ್ತೆ. ಸಪೋಸ್ ಈಗ ಸೆಲ್ ದ ಯೂನಿಟ್ ಆಫ್ ಲೈಫ್ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ದೇನೆ ಎಲ್ಲಾ ತರ ಕ್ವಶನ್ಸ್ ನೀವು ಓದ್ಬೇಕು, ಗೊತ್ತಾಯ್ತಾ? ಸೊ ಆಗ ಮಾತ್ರ ಏನಾಗುತ್ತೆ, ಇದಿಷ್ಟೇ ಲೆಸನ್ಸ್ ಓದಿದ್ರು ನಿಮಗೆ ಯೂಸ್ ಆಗುತ್ತೆ. ಅಥವಾ ಎಲ್ಲಾ ಲೆಸನ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಬಿಡಿ. ನಾನು ವಿಡಿಯೋ ಮಾಡಿದಿನಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಫಸ್ಟ್ PUC ಆಲ್ ಲೆಸನ್ಸ್ 2, 3, 5 ಮಾರ್ಕ್ಸ್ ಅಂತ ವಿಡಿಯೋ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆದಷ್ಟೇ ವಿಡಿಯೋ ಅಂದ್ರೆ ಆದಷ್ಟು ಕ್ವಶನ್ಸ್ ಓದಿದ್ರೆ ಆಗುತ್ತೆ. ಅಥವಾ ಇದಿಷ್ಟೇ ಲೆಸನ್ಸ್ ಓದ್ತೀವಿ ಅಂತ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಎಲ್ಲಾ ಕ್ವಶನ್ಸ್ ಓದ್ಬೇಕು. ಸಪೋಸ್ ಈಗ ಇದ್ರಲ್ಲಿ ನೀವು ಎಷ್ಟು ಆನ್ಸರ್ ಮಾಡ್ತೀರಾ ಅಂತ ಅಂದ್ರೆ ಒಂದು 4 ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಒಂದ್ ಯಾವ್ದು ಕರೆಕ್ಟ್ ಮಾಡಿಲ್ಲ ಅಂತ ಅಂದ್ರೂ ಇದ್ರಲ್ಲಿ ಎಷ್ಟು ಮಾಡ್ತೀರಾ, ಒಂದ್ 4 ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಓಕೆ, ಇದರಲ್ಲಿ ಒಂದ್ 3 ಮಾಡ್ತೀರಾ. ಇದರಲ್ಲಿ ಹಾರ್ಟ್ಸ್ ಕ್ವಶನ್ ಅಲ್ಲಿ ಮಾಡ್ಬೇಕಾಗಿರೋ ಆನ್ಸರ್ 1. ಸೊ ಟೋಟಲ್ ಎಷ್ಟಾಗುತ್ತೆ, 4 ಅಂದ್ರೆ ಇಲ್ಲಿ 2 4s 8, 3 4s 12, 3 ಮಾರ್ಕ್ಸ್ ಇಂದು, 5 3s 15, 5 1s 5. ಸೊ ಟೋಟಲ್ ಎಷ್ಟಾಗುತ್ತೆ ನಿಮಗೆ ಇಲ್ಲಿ 40 ಬಂತು. ನಾನು ಹೇಳ್ತಾ ಇದ್ದೀನಿ MCQ ಮತ್ತೆ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ. ನೀವು ಈ ಲೆಸನ್ ಓದಿದ್ರೆ ಅಂದ್ರೆ ಈ ಎಲ್ಲ ಲೆಸನ್ ಅಲ್ಲಿ ಒಂದೊಂದು MCQ ಇದ್ದೇ ಇದೆ. 1-2 ಬಿಟ್ಟು ಇನ್ನೆಲ್ಲ ಲೆಸನ್ ಅಲ್ಲಿನೂ ಕೂಡ ಒಂದೊಂದು MCQ ಬಂದೇ ಬರುತ್ತೆ. ಸೊ ನೀವು ಈ ಲೆಸನ್ ಓದಿದ್ದೀರಾ ಅಂತಂದ್ರೆ MCQ ಕೂಡ ಆನ್ಸರ್ ಮಾಡೇ ಮಾಡ್ತೀರಾ. ಸೊ ಜಸ್ಟ್ ಇದಿಷ್ಟೇ ಓದಿದ್ರು ಸೊ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಟ್ ಲೀಸ್ಟ್ 2 ಸೇರಿದ್ರೆ ಒಂದು 10 ಆದ್ರೂ ಬರ್ಬೋದಾ, ರೈಟ್? ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿಗೆ 50 ಮಾರ್ಕ್ಸ್ ಬಂತ, ಗೊತ್ತಾಯ್ತಾ ಯಾವ ರೀತಿ ಅಂತ ಹೇಳಿ? ಸೊ ಇದಿಷ್ಟು ಓದಿದ್ರು ಯಾವ ರೀತಿ ನೀವು ಸ್ಮಾರ್ಟ್ ಆಗಿ ಇದಿಷ್ಟೇ ಲೆಸನ್ಸ್ ಚೂಸ್ ಮಾಡಿದ್ರು. ಬ್ಯಾಕಪ್ ಗೆ ಬೇಕಿದ್ರೆ ಈ 2 ಲೆಸನ್ ಇಟ್ಕೊಳ್ಳಿ, ಯಾವುದು ಲೊಕೊಮೋಷನ್ ಅಂಡ್ ಮೂವ್ಮೆಂಟ್ ಮತ್ತೆ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್. ಈ 2 ಲೆಸನ್ನಿನ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಳ್ಳಿ, ಈ 2 ಲೆಸನ್ನಿನ ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಲೆಸನ್ಸ್ ಓದಿದ್ರೆ ಸೊ ಟೋಟಲ್ ಎಷ್ಟಿರೋದು ನಿಮಗೆ 19 ಇರೋದು. 19 ಅಲ್ಲಿ ಎಷ್ಟು ಓದ್ತೀರಾ ಇವಾಗ ನೀವು? 1 2 3 4 5 6 7 8 9 10 11 12. ಓಕೆ, 12 ಕಂಪಲ್ಸರಿ ಆಗಿ ಕರೆಕ್ಟ್ ಆಗಿ ಓದ್ತೀರಾ. ಇನ್ನೆರಡು ಬ್ಯಾಕಪ್ ಗೆ ಇಟ್ಕೊಂಡಿರೋದು ಇಂಪಾರ್ಟೆಂಟ್ ಅಷ್ಟೇ ಓದ್ತೀರಾ. ಸೊ 12 ಲೆಸನ್ಸ್ ನೀವು ಓದಿದ್ರು ಯಾವ ರೀತಿ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು
ಯಾವ ರೀತಿ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ನಾನು ತೋರಿಸಿದೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಈಸಿ ಇದೆ, ಕಷ್ಟ ಅಂತ ಅನ್ಕೋಬೇಡಿ. ಬಹಳ ಲೆಸನ್ಸ್ ಇದೆ, ಅಯ್ಯೋ ಹೆಂಗ್ ಓದ್ಬೇಕು ಅಂತ ಅನ್ಕೋಬೇಡಿ. ಈ ರೀತಿ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀನಲ್ಲ ನಾನು, ಇದನ್ನ ಫಾಲೋ ಮಾಡಿ ಓದಿ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದು ಹೋದ್ಮೇಲೆ ಯಾವ್ದಾದ್ರು ಒಂದು ಪೇಪರ್ನ ಸಾಲ್ವ್ ಮಾಡಿ. ನಾನು ಕ್ವಶನ್ ಪೇಪರ್ ಹಾಕ್ತಾ ಇರ್ತೀನಿ, ಒಂದು ಮಾಡೆಲ್, ಬೇರೆ ಬೇರೆ ಕಾಲೇಜಲ್ಲಿ ಮಾಡೆಲ್ ಪೇಪರ್ಸ್ನ ಫ್ರೀ ಮಾಡಿರುವಂಥದ್ದು. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕ್ವಶನ್ ಪೇಪರ್ನ ಕೂಡ ಹಾಕ್ತಾ ಇರ್ತೀನಿ. ಒಂದು ಆಳ್ವಾಸಿಂದು ಕ್ವಶನ್ ಪೇಪರ್ ಹಾಕಿದ್ದೆ, ಬೇಕಿದ್ರೆ ನೀವು ಅದನ್ನ ಸಾಲ್ವ್ ಮಾಡಿ. ಓಕೆ, ಸೊ ಇದಿಷ್ಟು ಓದಿದ್ಮೇಲೆ ಆ ತರ ಒಂದು ಪೇಪರ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಐಡಿಯಾ ಇರುತ್ತೆ, ಅಥವಾ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಅಥವಾ ನಾನೇ ಬೇಕಿದ್ರೆ ಬೇರೆ ಡಿಸ್ಟ್ರಿಕ್ಟ್ ಇಂದೂ ಕೂಡ ಪ್ರಿಪರೇಟರಿ ಪೇಪರ್ಸ್ನ ಕಲೆಕ್ಟ್ ಮಾಡಿನೂ ಕೂಡ ಹಾಕ್ತೀನಿ, ಅದನ್ನ ಸಾಲ್ವ್ ಮಾಡಿ. ಗಾಟ್? ಸೊ ಯು ವಿಲ್ ಗೆಟ್ ಆಲ್ ದ ಕಾನ್ಫಿಡೆನ್ಸ್. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್ ದಿಸ್ ವಿಡಿಯೋ. ಇದೇ ರೀತಿ ಮತ್ತೆ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂಥದ್ದು ನೀಟ್ KCET ನ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಡೋಂಟ್ ಮಿಸ್, ಪ್ರೆಸ್ ದ ಬೆಲ್ ಐಕನ್ for upcoming videos, right? So meet you in the next video. Bye bye.